ಗೈಸ್ ಪವಿಗೇನೋ ಆಗಿದೆ. ಕೃಷ್ಣ ಸುಂದ್ರ ವಾಟ್ ಹ್ಯಾಪನ್? ಇಲ್ಲಿ ನೋಡ್ಸೆ, ಇವಳಿಗೇನೋ ಆಗಿದೆ ಗೈಸ್. ಇಲ್ಲಿ ಪವಿ ಯಾರು ಮಾಡಿದ್ದು? ಲೋಪರ್ ಅವ್ರು ಯಾರು ಮಾಡಿದ್ದು? ಪವಿ ಪವಿ ಅಳ್ತಿದ್ದಲ್ಲ, ಹಳೆ ಒಂಚೂರು ನೋಡೋಣ. ಆಫ್ ಮಾಡಿ, ನಾನು ಬೈಬೇಕು. ಹಾಗಲ್ಲ, ಆಫ್ ಮಾಡಿದ್ರೆ ನಿನ್ನ ನುಡ್ಲಿಲ್ಲ ಅನ್ಸ್ತೀಯ, ಅದಕ್ಕೆ. ಪವಿ ನೋಡು, ಒಂದ್ಸರಿ ನೋಡು. ಓ ಕಣ್ಣಲ್ಲಿ ಗಂಗೆ. ಪವಿ ಸುಮ್ಮನೆ ಇದ್ಬಿಟ್ರೆ ಸರಿ ಸಂಜೆ. ಪವಿ ನಿನ್ ಅದೇನ್ ಗೊತ್ತಾ, ನಿನ್ ಲಿಪ್ಸ್ ಫುಲ್ ಬ್ಲ್ಯಾಕ್ ಆಗಿತ್ತು ಆಯ್ತಾ, ಡಾರ್ಕ್ ಆಗಿತ್ತು. ಇದಾದ್ರೂ ಹಿಂಗ್ ಹೊಡೆದ್ರೆ ಪಿಂಕ್ ಆಗಿರುತ್ತೆ. ತೋರ್ಸಿಲ್ಲ ಜನಗಳು ನೋಡ್ಸೋಣ ಹೆಂಗಾಗಿದೆ ಅಂತ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಅದ್ ಯಾರಪ್ಪ ನಿಂಗೆ ಹಿಂಗ್ ಹೊಡೆದವ್ರು? ಅವ್ರು ತಡ್ಕೊಳಕ್ ಆಗಲ್ಲ, ಸುಮ್ಮನೆ ಹೋಗ್ಬಿಡು. ಗೈಸ್, ಪವಿಗೊಂದು ಶಾಕಿಂಗ್ ನ್ಯೂಸ್ ಅಂತ ಏನೋ ಅಮ್ಮ ಹೇಳ್ತು, ಆದ್ರೆ ಏನು ಅಂತ ಅಮ್ಮ ಹೇಳ್ತಾ ಇಲ್ಲ. ಅದಕ್ಕೆ ಅವಳು ಅವಾಗ್ಲಿಂದ ಒದ್ಲಾಡ್ತಾವಳೆ, ಏನದು ಏನದು ಅಂತ. ಏನ್ ಹೇಳು? ಹರೀಶಣ್ಣ ಕಾಲ್ ಮಾಡಿತ್ತು, ಫೋನ್ ಮಾಡಿದ್ದ. ಒಂದ್ ಟಿಕೆಟ್ ಒಂದು ಇದು ಬುಕ್ ಮಾಡೈತಂತೆ, ಒಂದು ಇದಕ್ಕೆ ವರ್ಷಿತ ತರ ಹೋಗೋದಕ್ಕೆ. ಅಲ್ಲಿ ಏನಿಲ್ಲ, ಪರವಾಗಿಲ್ಲ. ಅದಕ್ಕೆ 50,000 ರೂಪಾಯಿ ಓದ್ರೋತದ, ಅದು ಚೆನ್ನಾಗಿರ್ತೈತಿ. ನೀನ್ ಬಾಯ್ ಮಿಸ್ನೆ ನಡಿ, ಒಂದ್ 3 ವರ್ಷ ಓದ್ಬಿಟ್ಟು ಬಾ ನೀನು. 50,000 ಇಲ್ಲಿ ಕಟ್ಟಿದೀವಿ, ಇಲ್ಲ ಅಂತ ಇಲ್ಲ. ಕೈಯಿಂದ ಹೋದ್ರು ಹೋಗುದು, ಪರವಾಗಿಲ್ಲ, ಏನಾಗಲ್ಲ. ಅಲ್ಲಿ ಚೆನ್ನಾಗಿರ್ತೈತೆ. ಒಂದ್ 3 ವರ್ಷ, ಫಸ್ಟ್ ಸೆಕೆಂಡ್ ಡಿಗ್ರಿ 3rd ಇಯರ್. ಮೊದ್ಲೇ ಹೇಳಿದ್ರೆ 50,000 ರೂಪಾಯಿ. ಮೊದ್ಲೇ ಹೇಳಿದ್ರೆ 50,000 ಬುಕ್ ಮಾಡೋದ ಅಣ್ಣ. ಅದೆಲ್ಲ ಟಿಕೆಟ್ ಎಲ್ಲ ಬುಕ್ ಮಾಡಿ, ಶೀಟ್ ಎಲ್ಲ ಬುಕ್ ಮಾಡೋದಂತ ಅಣ್ಣ. ಅದೇ ಅರ್ಷಿತ ಹೋಗ್ತಾಳಲ್ಲ ಕಾಲೇಜ್, ಕುಣಗಿಲ್ ಹತ್ರ. ಕಾಲೇಜಿಗೆ ಗುಂಡ ಸೇರಿಲ್ವಾ? ಗುಂಡ ಸೇಮ್ ಅದೇ, ಅವನ್ ಗುಂಡನೂ ಅಲ್ಲೇ ಸೇರಿರೋದಾ? ಗುಂಡ ಹಸಿತ ಇವಳು 50,000 ರೂಪಾಯಿ ಹಾಕಿದ್ದೀವಣ್ಣ ಅಂತಂದ್ರೆ, ನನ್ನೊಂದ್ ಮಾತು ಕೇಳ್ಬಿಟ್ಟು ಆಮೇಲೆ ಹಾಕ್ತಾ ಇರ್ಬೇಕಂತ ಅವತ್ತ ಹೇಳಿದ್ದ. ಏನು ಹೇಳಲಿಲ್ಲ ಅಂತ ಹೇಳಿ ಹೋಗಿ ಸೇರಿಸಿದ್ದು. ಮತ್ತೆ ಇವಾಗ ಇವ್ರು 50,000 ರೂಪಾಯಿ ವಾಪಸ್ ಕೊಡ್ತಾರ? ಕೊಡಲ್ಲ ಅವರು. ಮತ್ತೆ 50,000 ಗತಿ ಏನ್ಮಾ? ಕೊಡಲ್ಲ. 50,000 ರೂಪಾಯಿ ಗತಿ ಅಂತಂದ್ರೆ ಈಗ 50,000 ರೂಪಾಯಿ ಹೋಗೋದು. ಆ ಕಾಲೇಜಲ್ಲಿ ಏನು ಕಾಮರ್ಸ್ ಮತ್ತೆ ಸೈನ್ಸ್ಗೆ ಹಾಕದ ಇವಳನ್ನ? ಸೈನ್ಸ್ಗೆನೆ. ಆದ್ರೆ ಮತ್ತೆ ಇವಳು ಹಾಸ್ಟೆಲ್ಗೆ ಹಾಕ್ತಿದ್ಯಾ? ನಾನು ಒಬ್ಳೆ ಮನೇಲಿ ಏನ್ ಮಾಡ್ಲಿ? ನೀನೇ ಎಲ್ಲ ಗಾಳಿ ಮಾಡ ಜಾಗ. ಈಗ ಹೋಗ್ತೀನಿ ಅಂತ ಅದೇನೋ ಮಾಡೋದಕ್ಕೆ ನೀನು ಹೋಗಿ. ನಾಳೆ ಜನ ಸಾಕು ಅಲ್ಲ. ನೀವಿದ್ದರು ಬಾಯಿ ಬರ್ಕೊಂಡು ತಪ್ಪಲ್ಲ, ಇಲ್ಲ ಅಂದ್ರೆ ಬಾಯಿ ಬರ್ಕೋಬೇಕು. ಲಕ್ಷ್ಮಿ ಬಾರ ಇಲ್ಲಿ ಅಂತ ಗೊತ್ತಲ್ಲ, ಅವಾಗ ಯಾರು ಇಲ್ಲಲ್ಲ ಅನ್ಬಿಟ್ಟು ನೀವಿಗೆ ಸಂಧ್ಯಾ ಪವಿ ಅಂತ ಹೇಳ್ತಾರೆ. ಅಲ್ಲಿ ಎಷ್ಟು ಕಟ್ಬೇಕಂತೆ ಲಕ್ಷ್ಮೀಗೆ? 80,000. 80,000. ಇಲ್ಲ, ಇಲ್ಲಿಗಿಂತ ಅಲ್ಲಿ ಹಾಸ್ಟೆಲ್ ಅದೆಲ್ಲ ಸೇರಿಸಿ ಟೋಟಲ್ ಒಂದು 2 ಲಕ್ಷ ಆಗುತ್ತೆ. ಹಾಸ್ಟೆಲ್ಗೆ ಏನಕ್ಕಮ್ಮ? ಇವಾಗ ಅಲ್ಲಿಂದ ಇಲ್ಲಿ ಅಪ್ ಅಂಡ್ ಡೌನ್ ಮಾಡ್ತೀಯ ನೀನು? ಸ್ಕೂಲ್ ಇದ್ದಾಗ್ಲೂ ಅದನ್ನ ತಾನೇ ಮಾಡ್ತಾ ಇದ್ದಿದ್ದು. ಇವಾಗ ಕುಣಿಗಲಿಂದ ಇಲ್ಲಿ ಅಪ್ ಅಂಡ್ ಡೌನ್ ಮಾಡ್ತೀಯ? ಕುಣಿಗಲೇಕಮ್ಮ? ಅಮ್ಮ, ಇಷ್ಟು ದೊಡ್ಡ ಮನೆ ಇನ್ನೇನಕ್ಕೆ ಕಟ್ಸಿರೋದು? ಎಲ್ರು ನೀನ್ ಹಾಸ್ಟೆಲ್ಗೆ ಅಬ್ರಾಡ್ ಕಲ್ಸ್ತಿದ್ರೆ ಬಂದರು ಅಳಬಾರದು ಮನಸ್ಸಿ. ಪವಿನ ಮಾವು ಸುಮ್ ಕುತ್ಕೊಮ್ಮ, ನೀನ್ ಕಲ್ಸ್ಬೇಡ ಹಾಸ್ಟೆಲ್ಗೆ ಇಷ್ಟ್ಲಿಗೆಲ್ಲ. ಅವಳು ಬಿಟ್ಟು ನಾನು ಹೆಂಗಿರ್ಲಿ? ಇವಳಿಲ್ಲ, ನನಗೆ ಕಂಟೆಂಟ್ ಇಲ್ಲ ಪಾಪ. ಪವಿ ಅಳ್ತಾ ಅವಳಲ್ಲಪ್ಪ ಇವಾಗ್ಲೇ. ಶಿವಮೊಗ್ಗ ಯಾರು ಹೇಳ್ತಾರೆ, ಎಲ್ಲ ದಿನ ಹೇಳ್ತಾರೆ. 3 ದಿನ ಆರಾಮ್ಗೆ ಅಲ್ಲೇ ಫ್ರೆಂಡ್ ಎಲ್ಲ ಸೆಟ್ ಆದ್ಮೇಲೆ ಅಲ್ಲೇ ಇಟ್ಬಿಡ್ತಾರೆ. ಜಾಸ್ತಿ ನಾವು ಅಪ್ಪ ಅಮ್ಮ ಎಲ್ಲ ಹಿಂಗಿದು ಇಲ್ಲಿ ಅಡ್ಮಿಷನ್ ಮಾಡ್ಸಿದೀವಲ್ಲ, ಸೊ ಬೇಡ ಬಿಡಿ. ಯಾಕೆ ಸುಮ್ನೆ ಮತ್ತೆ ಕಾಸು ಖರ್ಚು ಎಲ್ಲ. ಅಯ್ಯೋ, ಜೀವನದಲ್ಲಿ ದುಡ್ಡಿರೋದು ಖರ್ಚು ಮಾಡಕ್ಕಂತೆ ಕಲ್ಕಣಕ್ಕೆ ಇರೋದು ನಾವು. ಅಲ್ಲ, ಇವಾಗ ಹೆಂಗಿದ್ರು 50,000 ಕಟ್ಟಿದೀವಲ್ಲ, ಬಿಡು. ಬೇಡ ಬೇಡ ಬಿಡು. 3-4 ವರ್ಷ 5 ವರ್ಷ ಅಲ್ಲೇ ಇರ್ಲಿ. ಬೆಳಿಗ್ಗೆ ಫೋನ್ ಬಂದಿದ್ದಾರೆ. ಮತ್ತೆ ಇಲ್ಲಿ 50,000 ಹೋಗುತ್ತಲ್ಲ ಪಾಪ. ಹಾಕ್ತೀನಿ. ರಾಜಸ್ಥಾನ ಮಗ ತಗೊಂಡಾಗ ಹಾಕ್ತೀನಿ. ಅಲ್ಲಿ ಯಾಕೆ ಚೇಂಜ್ ಮಾಡಿಸ್ತೀನಿ ನಾನು. 50 ಬಿಡೋ ನಾನು ಯಾರು ರಾಜಸ್ಥಾನ ಮಗಿಗೆ ಹಾಸ್ಟೆಲ್ಗೆ ಸೇರ್ಸಿದ್ರೆ ಇವಾಗ ಇವಳನ್ನ ಹಾಸ್ಟೆಲ್ಗೆ ಸೇರಿಸ್ತೀವಿ ಅನ್ಕೋ. ಬಟ್ಟೆ ಕಾಸು
ಟ್ರಾವೆಲಿಂಗ್ ಕಾಸು, ಮತ್ತೆ ಅವಳು ಹಾಸ್ಟೆಲಲ್ಲಿ ಅಲ್ಲೇ ಇರೋದೇನೆ. ಡಿಗ್ರಿ ಆದ್ರೂ ಅಲ್ಲೇ ಇರೋದು. 5 ವರ್ಷ 6 ವರ್ಷ ಸಂಡೆ ಮತ್ತೆ ಫಸ್ಟ್ ಸೆಕೆಂಡ್ ಥರ್ಡ್ ಡಿಗ್ರಿ ಮಾಡೋದು. ಭಾನುವಾರ ನೋಡ್ಕೊಂಡ್ ಬರ್ಬೋದು ಹೋಗಿ. ಎವ್ರಿ ಸಂಡೇ ಹೋಗಿ ನೋಡ್ಕೊಂಡ್ ಬರೋದ. ಅವಳು ಇಲ್ಲ ಅಂದ್ರೆ ನನ್ ಬ್ಲಾಗ್ಸ್ ಕತೆ ಏನಮ್ಮ ದೊಡ್ಡ ಚೆನ್ನಾಗೈತಾರ. ನಿನ್ಗೋಸ್ಕರ ಅಣ್ಣ ನೀನ್ ಮಾಡ್ಕೊಂತೀಯಾ? ಅಣ್ಣ ನಿನ್ಗೋಸ್ಕರ ನೀನ್ ಹಾಲ್ ಮಾಡ್ಬೇಕ ನಾವು. ಮನೆ ಯಾರ ಲೀಸ್ ಕೇಳೋರು ಲೀಸ್ ಕೊಟ್ಬಿಡೋಣ. ಅದ್ರ ಕೆಳಗಡೆ ಚಿಕ್ಕ ಮನೆಗೆ ಹೋದ್ರೆ ನಾನು ಇದನ್ನ ನಂಬ್ತೀನಿ. ಆಯ್ತು. ಮೀಟಿಂಗ್ ಬರ್ಲಿಲ್ಲ ಹೇಳು. ನೀನೇನು ಕಳ್ಸಿದ್ದು? ನನ್ನ ಏನಕ್ಕೆ ಕಳ್ಸಿದೆ ಅಂದ್ರೆ ನೀನ್ ಹೋಗೋ ಅಂದೆ ನಾನು ಹೋದೆ. ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಈ ಮ್ಯಾಟ್ರು. ನಾನು ಬ್ಲಾಗ್ ಮಾಡ್ತಾ ಇದೀನಿ, ಕಂಟೆಂಟ್ ಆಗ್ತಿದೆ, ಆದ್ರೆ ನಿಜವಾಗ್ಲೂ ಅಮ್ಮ ಹೇಳ್ತಿರೋ ಮ್ಯಾಟ್ರು ನನಗೆ ಗೊತ್ತಿಲ್ಲ. ನಾನು ಕನ್ವಿನ್ಸ್ ಮಾಡ್ತಿದ್ದೀನಿ ತಾನೆ. ನೀನ್ ಬಾಯಿ ಮುಚ್ಕೊಂಡಿದ್ರೆ ಹೋಗ್ತೀಯ ಅಷ್ಟೇ ಕುಣ್ಗಳಿಗೆ. ಹರೀಶನ್ ಕಡೆ ಹೇಳಿದ್ರು ಅಂದ್ರೆ ಇವ್ರು ಮಾಡ್ದಿರ ಇರ್ತಾರೆ ಅನ್ಕೊಂಡಿದ್ಯಾ? ನೀವು ಇಬ್ರು ನಾವ್ ಹಾಕ್ರಲ್ಲ ಕಾಲೇಜ್ ನಮ್ಗೆ ಗೊತ್ತಿತ್ತ. ಅವಣ್ಣ ತಾನೆ ಬುಕ್ ಮಾಡಿ ಹಾಕೊಂಡಿದ್ದಾನೆ ಹಾಕಿದ್ ನಾವು. ಯಾವ್ದದು ದೇವನ ದೇವಿನ ರೇವಾ ರೇವಾ ರೇವಾ. ಯಾಕೆ ಹೋಗಲ್ವೇನೆ ಕೋಗಿ? ಇಲ್ಲ ಹೋಗ ಅಲ್ಲೇ ಪಕ್ಕದ ಮನೇಲಿ ಇರೋ. ಮತ್ತೆ ಅವಳು ಅಲ್ಲಿ ದೂರ ಆಗಿರೋದೇ ಅವ್ರು ಅಲ್ಲಿ ಮಾಡ್ತೀಯಾ? ಅಲ್ಲೇ ಹೋಗ್ಬೇಕಾ? ಬೇರೆ ಯಾವ್ದು ಕಾಲೇಜ್ ಇಲ್ವಾ? ಚೆನ್ನಾಗಿದೆ ಅಂತ ಕಾಲೇಜ್. ಸೇರಿ 2 ಲಕ್ಷ ರೂಪಾಯಿ ಅಂತ. ಇಲ್ಲಿ ಓದಕ್ಕೇನೆ 1.5 ಲಕ್ಷ ರೂಪಾಯಿ ಅಲ್ಲ. ನೋಡಕ್ ಹೋದ್ರೆ ಅದೇ ಕಮ್ಮಿ ಆಗುತ್ತೆ. 20-30 ಸಾವಿರ ರೂಪಾಯಿ, 1,80,000 ರೂಪಾಯಿ ಆಗುತ್ತೆ. ಇಲ್ಲಿಗೆ ನಾನು ಹಾಸ್ಟ್ಲು ಸೇರಿ 2 ಲಕ್ಷ ರೂಪಾಯಿ ಅಲ್ಲ. ಏನೋ ಮಾಡಿ. ನೀನ್ ಹೋಗ್ತೀಯನೇ ನನ್ ಬಿಟ್ಟು? ನಾನ್ ಬೇಡವೇನೆ ನಿಂಗೆ? ನೀನ್ ಹೋದಾಗ ನೀವು ಕರ್ಕೊಂಡು ಹೋದ ನೀನು ಹೇಳ್ಬೇಡಿ. ನೀನು ಹಾಸ್ಟೆಲ್ ಬರೀ ಇದು ಇಲ್ಲ ಮನೇಲಿ ಕೆಲಸ ಮಾಡ್ಬಾರೆ ಅದ್ ಮಾಡ್ಬಾರೆ ಅಂತಿದೆ. ಹಾಸ್ಟೆಲ್ ಆದ್ರೆ ಹಾಸ್ಟೆಲ್ಗೆ ಹೋದ್ರೆ ನಿಂಗೆ ಕೆಲಸ ಹೇಳೋರೇ ಇರಲ್ಲ ಅಲ್ವೇನೆ? ಆದ್ರೆ ನೀನ್ ಹಾಸ್ಟೆಲ್ಗೆ ಏನಕ್ಕೆ ಹೋಗ್ತಿದ್ಯೆ? ಏನೋ ಒಂದು ಕಾಗಮ್ಮ ಹೋಗ್ತೀನಿ. ನನ್ ಜೊತೆ ಇರಲ್ವೇನೆ? ನಮ್ಮಮ್ಮ ಹೇಳಿದ ತಕ್ಷಣ ಹೋಗ್ತೀನಿ ಅಂತ ಕೂತವಳೆ. ನಾನ್ ಬೇಡವೇನೆ ನಿಂಗೆ? ಹೋಗ್ಬೇಕಂದ್ರೆ ನಾನೇನ್ ಮಾಡ್ಲಿ? ಮೀಟಿಂಗ್ ಅಲ್ಲಿ ಏನ್ ಹೇಳಿದ್ರು ಸರ್ ನಿಮ್ಮ ಮೀಟಿಂಗ್? ಅಯ್ಯೋ ಈಗ ಕಾಲೇಜಿಗೆ ಸೇರ್ಸಲ್ಲ ಅಂತಿದ್ದೀರಾ, ಮೀಟಿಂಗ್ ಕಟ್ಕೊಂಡು ಏನ್ ಮಾಡ್ತೀರಾ ಬಿಡು. ಅದೇನ್ ಹೇಳಿದ್ರು? ನೀನ್ ಅದಕ್ಕೆ ಅಲ್ಲಿ ಬಂದಿಲ್ವಾ ಕಾಲೇಜ್ ಹತ್ರ? ಒಂದ್ ಕ್ಲಾರಿಟಿ ಕೊಡ್ಮಾ. ಹಾಕ್ತೀನಿ ಅಂತ ಹೆಸರು ಹೇಳ್ಬೇಕು ನಿನ್ಗೆ. ಈಗ ನಿಜ ಹಾಕ್ಬಿಡ್ತೀಯಾ ಅವಳನ್ನ? ಹೌದು, ನಿನ್ನ ಬೇಕಾದ್ರೆ ನೀನು ಎಲ್ಲ ಎತ್ಕೊಂಡು ಹಾಕ್ತೀನಿ ನಡಿ. ಇವ್ರು ನಾಟಕ ಮಾಡ್ತವ್ರ ಇಲ್ಲ ನಿಜ ಹೇಳ್ತವ್ರ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಪವಿ, ನಿಮ್ಮ ಅಭಿಪ್ರಾಯ ಏನ್ ಇದ್ರ ಮೇಲೆಗೆ? ಸುಳ್ಳು ಅನಿಸ್ತೈತೆ. ಸುಳ್ಳು ಅನಿಸ್ತೈತೆ. ನಾವು ಮೀಟಿಂಗ್ ಹೋಗ್ಬಿಟ್ಟು ಬಂದ್ರೆ ಆ ಕಾರಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಕಾಲೇಜ್ ಬಸ್ ಬಗ್ಗೆ ಕೇಳ್ದೇನೆ ಅಂತ ಏನೋ ಮಾತಾಡ್ತಾ ಇದ್ರು ತಾನೆ. ಏನೋ ಹೇಳ್ಬೋದಾಗಿತ್ತು. ಅವಳೇನೋ ಪಾಯಿಂಟ್ ಕರೆಕ್ಟ್ ಇದೆಯಲ್ಲ ಅಮ್ಮ. ಕೇಳ್ದೆ, ಇವಾಗ ಅವೆಲ್ಲ ಲೆಕ್ಕ ಹಾಕೊಂಡ್ರೆ ಅದಕ್ಕೊಂದು 30,000 ರೂಪಾಯಿ ಕೊಡ್ಬೇಕು, ಇದಕ್ಕೊಂದು 2 ಲಕ್ಷ ರೂಪಾಯಿ ಆರಾಮಾಗಿ ಅಲ್ಲಿ ವರ್ಷನೇ ಮುಗ್ದೋತೈತಲ್ಲ ಬಿಡು. ಪವಿ ಏನೇ ಅಮ್ಮಂಗ್ ಬೇಡ ನೀನ್ ಹಾಸ್ಟೆಲ್ ಹೋಗಲ್ಲ ಅಂತ ಕಳ್ಸ್ಲೇ ಬಿಡು, ಹೋಗ್ತೀನಿ. ಅದು ಒಂದಾಗ್ಲಿ. ಕಾಲೇಜ್ ಹೋಗ್ಬಿಡ್ತೀಯ? ಲೈಫ್ ಒಂದಿರ್ಲಿ. ಅಕ್ಕ ಇಷ್ಟೊಂದು ಬೋಲ್ಡ್ ಆಗ್ಬಿಡು. ಅವಾಗಲೇ ಕಣ್ಣಲ್ಲಿ ನೀರ್ ಬರ್ತಿತ್ತು. ಅದೇನಕ್ಕೋ ಬಂತು. ಸೈಡ್ ಬಾ. ಅಪ್ಪನ ಒಂದ್ಸರಿ ಕೇಳ್ಬಿಡ್ತೀನಿ. ಯಾಕೋ ನನ್ಗೆ ನಂಬಿಕೆ ಬರ್ತಾ ಇಲ್ಲ ಇದು. ಪಪ್ಪ ನಿದ್ದೆ ಮಾಡ್ತಿದ್ದ? ಎದಲ್ಲ ಒಂಚೂರು ನನ್ ಬ್ಲಾಗ್ ಹೋಗಿ ಮಾತಾಡು. ಏನೇನ ಅವಳು ನನ್ನ ನಿಜ ಹಾಸ್ಟೆಲ್ಗೆ ಹಾಕ್ತಿದ್ಯಾ? ನಮ್ಮ ಜೀವನ ಚೆನ್ನಾಗಿರ್ಬೇಕಂದ್ರೆ ಯಾಕೆ ಹಾಕ್ಬೇಕು? ಅಮ್ಮ ಕುಣಿಗಳು ನಾಳೆ ನೀನ್ ಹೋಗ್ತಿದ್ಯಾ? ಅದೇ ಆ ಹೆಣ್ಣಂಗೆ ಹೇಳಿದ್ರೆ ಅದ್ ಹೆಂಗ್ ಹೇಳ್ತಾರಲ್ಲ, ಮೊದ್ಲೇ ಹೇಳಿದ್ರೆ 50,000 ರೂಪಾಯಿ ಮಿಗೋದಲ್ಲ ಅಣ್ಣ ಅಂತಂದ್ರೆ. ಆಗ ಅಲ್ಲಿ ಹೋಗ್ಬೇಕಾದ್ರೆ 5 ವರ್ಷಕ್ಕೆ ಎಷ್ಟಾಗುತ್ತೆ ಲೆಕ್ಕ ಮಾಡ್ಕೊಳ್ಳೋ. 50,000 ರೂಪಾಯಿ ಮಕ್ಕ ನೋಡ್ಬೇಡ್ರಿ. ಇದು ಇಲ್ಲೊಂದು ಫಸ್ಟ್ ತಾನ ಎಲ್ಲ ಸೇರಿದೆ 2 ಲಕ್ಷ. ನಿಜವಾಗ್ಲೂ ಹೇಳ್ತಾರದ ಏನ್ ಹೇಳ್ಬೇಕು ನಿನ್ಗೆ? ಪವಿ ನನ್ಗೆ ಅರ್ಥ ಆಗ್ತಾ ಇಲ್ಲ. ಪವಿ ನಿಜ ಅಂತ ಕಣೆ ಲೋಪರ್. ನನ್ಗೆ ಟೆನ್ಷನ್ ಆಗಿತ್ತು, ನಿನ್ಗೇನ್ ಆಗ್ತಾ ಇಲ್ಲ? ನೀನ್ ನನ್ ಬಿಟ್ಟು ಹೋಗ್ಬಿಡ್ತೀಯ ನೀನು? हमको छोड़ के तू जाओगी? कहाँ जाओगी तू कहाँ जाओगी? ಒಂಚೂರಾದ್ರೂ ರಿಗ್ರೆಟ್ ಇಲ್ಲ ಅಲ್ಲ ನಾನು ಬಿಟ್ಟು ಹೋಗ್ತೀನಿ ಅಂತ? ಏನಕ್ಕಂತ
ತಿನ್ಸ್ತೀಯಾ? ಅದೊಂದೇ ಪಂಗ ಏನಿಲ್ಲ. ಪಾಪ ಇಂತ ಅವಮಾನ ಪಾಪ ಎಂತ ಎಂತಿನ ಕಟ್ಕೊಂಡ್ ಬಂದಿದ್ಯಾ? ಕರೆಕ್ಟ್ ಅಲ್ಲಿ ಇಕ್ಬಿಟ್ಟು ಹೋಗ್ಲು ನೀನ್ ನಿನ್ ಗಂಡಿಗೆ ಹೆಂಗಿಕ್ತೀರಿ ನೋಡ್ಕೊಟ್ಟು. ಯಾರೋ ಒಬ್ರು ಹೋಗ್ತೀನಿ ಅಂದ್ರು ನೋಡ್ರಿ ಇಲ್ಲಿ ಬೇಜಾರಲ್ಲಿ ಕೂತವ್ರೆ. ನನ್ ಜೀವನನೇ ಜ್ಯೂಸ್ ಆಗಿದೆ. ಇವಾಗ ನೀನ್ ಜ್ಯೂಸ್ ಕೇಳ್ತಿದ್ಯಾ? ಕೇಳು ಅಪ್ಪಣ್ಣ. ಯಾರು ಅಳಲ್ಲ ಅಳಲ್ಲ ಅಂತ ಕಣ್ಣಲ್ಲಿ ನೀರ್ ಹಾಕ್ತವ್ರೆ, ಆದ್ರೆ ತೋರಿಸ್ಕೊಂತಾನೆ ಇಲ್ಲ. ತೆಗಿ. ನನ್ ಬಿಟ್ಟು ಹೋಗ್ತಿದ್ಯಾ? ಹಾಸ್ಟೆಲ್ ಹೋಗ್ತೀಯಾ? ನನ್ ಬಿಟ್ಟಿರ್ತೀಯಾ? ಅವಾಗ ಸಿಂಬ ಇರಲ್ವಲ್ಲ, ಏನ್ ಮಾಡ್ತೀಯಾ? ಒಬ್ಳೆ ಇರ್ತೀಯಾ? ಒಬ್ಳೆ ಲೈಫ್ ಲೀಡ್ ಮಾಡ್ತೀಯಾ? ಅಲ್ಲ ಹೇಳ್ತಾ ಇದೀನಿ, ನನಗೆ ಕ್ಯೂರಿಯಾಸಿಟಿ. ನಾನೇ ಇರಕ್ಕಾಗಿಲ್ಲ, ನೀನ್ ಹೆಂಗಿರ್ತೀಯ ಅಂತ. ಯಾಕೆ ಹೇಳ್ತಿದ್ಯಾ? ಅಳ್ಬೇಡ ಬಿಡು, ಇರು. ಯಾರ್ ನೀರ್ ನೋಡೋಣ, ಟೇಸ್ಟ್ ಮಾಡು. ಅಮ್ಮ ನಿನ್ ಮಗ್ಳು ಹೇಳ್ತವಳೆ. ಈಗ ನಿಜ ನಾಳೆ ಕುಣಿಗಳ್ಗೆ ಹೋಗ್ತಿದ್ದೀರಾ? ಕವಿ ಹಾಸ್ಟೆಲ್ಗೆ ಹೋಗ್ತಿದ್ದಾಳೆ. ಆ್ಯಂಡ್ ಇದು ಸ್ಯಾಡ್ ನ್ಯೂಸ್. ಬಟ್ ಇನ್ಮೇಲೆ ಅವಳು ಇಲ್ದಿರೋ ವ್ಲಾಗ್ಸ್ ಮಾಡೋದು ನನಗೆ ಕಷ್ಟ ಆಗ್ಬೋದು, ಗೊತ್ತಿಲ್ಲ. ಬಟ್ ನೀವು ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಇನ್ಮೇಲೆ ಪವಿ ವ್ಲಾಗ್ಗು ಇದ್ರಲ್ಲೆಲ್ಲ ಇರಲ್ಲ. ಅವಳು ಹಾಸ್ಟೆಲ್ಗೆ ಹೋಗಿ ಸೇರ್ಕೊಂಡ್ಮೇಲೆ ಏನ್ ಮಾಡೋದು ಅರ್ಥ ಆಗ್ತಾ ಇಲ್ಲ ನನಗೆ. ಪವಿ ನನ್ಗೆ ಬೇಜಾರಾಗ್ತಿದೆ. ಪವಿ ನೀನ್ ಯಾಕೆ ಇಷ್ಟ ಆರಾಮಾಗಿ ಕೂತಿದ್ಯಾ? ಕಿರ್ಚ್ಬೇಡ, ಏನು ಕೇಳ್ಸಿಲ್ಲ. ಇವಾಗ ಹೇಳು. ನಿಮ್ ಕಾಟ ತಡೆಯಲ್ಲ ಅಂತ ಎಲ್ಲಾರು ಇವಾಗ ಹಂಗೆ ಮಾಡ್ತಾರೆ. ಉಗಿದು ಹಾಸ್ಟೆಲ್ ಕಟ್ತಾವ್ರೆ, ಹೆಂಗ ನಮಗ್ ಸಾಯ್ರಿ ಅಂತ ಹೇಳ್ಬಿಟ್ಟು. ಅಮ್ಮ ನೀನ್ ಇಷ್ಟು ಬೇಗ ಜೀವನದಲ್ಲಿ ಜಿಗುಪ್ಸೆ ಬಂದಿರೋ ತರ ಮಾತಾಡ್ಬೇಡ. ಬಂದಿದೆ ಅಂತಾನೆ ಹೇಳ್ತಾರದು. ಇವಾಗ ನೀನು ಹಿಂಗೆ ಮಾತಾಡೋದ? ಒಂಚೂರು ಪ್ರೀತಿಯಿಂದ ಮಾತಾಡಕ್ಕಾಗಲ್ವಾ? ಗೈಸ್, ನಮ್ಮ ಮನೇಲಿ ಪ್ರೀತಿ ಅಂದ್ರೆ ಏನಂತಾನೆ ಮರ್ತೋಗ್ಬಿಟ್ಟಿದ್ದಾರೆ ಗೈಸ್. ಇಲ್ಲ, ನಮ್ಮಮ್ಮ ವೇ ಆಫ್ ಶೋಯಿಂಗ್ ಪ್ರೀತಿನೇ ಆತರ. ಮತ್ತೆ ಹೇಳ್ತಾವಳೆ ಗೈಸ್. ಯಾಕೆ ಸೈಡ್ ಬಾ, ನಾನು ನಿಜ ಮೂವಿ ನೋಡ್ತಾ ಇದ್ದೀನಿ. ಸೈಡ್ ಬಾ ಗೈಸ್. ಪವಿ ಅಳೋ ಸ್ಟೇಜಿಗೆ ಯಾಕೋ ಇನ್ನೂ ಕಾಣ್ತಾ ಇಲ್ಲ. ಬಟ್ ಹಾಸ್ಟೆಲ್ಗೆ ಹೋಗ್ತಿದ್ದಾಳೆ. ನನಗೆ ಬೇಜಾರಾಗ್ತಿದೆ. ಅಂಡ್ ಈ ವಿಷಯ ಹೇಳಿದ್ ನಮ್ಮ ಅಮ್ಮಗೆ ಸ್ವಲ್ಪ. ಅವನ್ನ ಕುಣಿಸ್ಕೊಂಡು ಕೇಳಮ್ಮ ಪ್ಲೀಸ್ ಪ್ಲೀಸ್ ಪ್ಲೀಸ್. ಇದೆಲ್ಲ ಚೆನ್ನಾಗೈತೆ. ಕೋಳಿಂಗ್ ಕೇಳಿ ಯಾರು ಕರಾರ್ ಇದ್ದಾರೆ. ನಾನು ಹೇಳ್ತಾ ಇನ್ನು ಹೋಗ್ತಾ ಇದ್ದೀರ ಅಷ್ಟೇನೆ. ಸುಮ್ಮನೆ ತಾವು ತಿನ್ಬೇಡ್ರಿ ನೀವು. ಸೀರಿಯಸ್ ಆಗಿ ಹೊತ್ತು ಬಿಡ್ತಾಳೆ. ಹೋಗ್ತೀನಿ. ಹೋಗ್ಬೇಕು, ಒಂದ್ 5 ವರ್ಷ ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಂಬ. ಅಲ್ಲಿ ಅಟ್ಲೀಸ್ಟ್ ಕೇಳು, ಕನ್ವಿನ್ಸ್ ಮಾಡು. ಏನು ಮಾಡಲ್ವಾ? ನಿಂಗೆ ಹೋಗಕ್ ಇಷ್ಟನಾ? ಲೇ ಪವಿ, ನನ್ನನ್ನು ಬಿಟ್ಟು ಹೋಗ್ತೀನಿ ನೀನು? ಅವ್ನು ಸೊಂಟ ಕಟ್ಕೊಂಡು ಅವನ್ನ ಸೊಂಟ ಕಟ್ಕೊಂಡು ಒಂದ್ ಬಟ್ಟೆ ತಗೊಂಡು ಸೊಂಟ ಕಟ್ಕೊಂಡು ಹೋಗು. ಬಟ್ಟೆಗಳು ಸ್ವಲ್ಪ ನಾಳೆ ಪ್ಯಾಕ್ ಮಾಡ್ಕೊಂಡ್ಬಿಡು. ಒಂದು ಸ್ವಲ್ಪ ಬಟ್ಟೆ ಎತ್ಕೊಂಡಾಗ ಅಲ್ಲಿ ಇಟ್ಬಿಡು. ವರ್ಷಿತ ರೂಮಲ್ಲಿ ಇಟ್ಬಿಟ್ಟು ಬರೋಣ. ಆಮೇಲೆ ಹೋಗ್ಬೇಕಾ, ಇನ್ನೊಂದ್ಸಲ ಹೋಗ್ಬೇಕಾ ಸ್ವಲ್ಪ ತಗೊಂಡೋದ್ರಾಯ್ತು. ನಿಂಗೆ ಇಟ್ಕೊಳ್ಳೋದು. ಹೋಗಿ ಕನ್ವಿನ್ಸ್ ಆದ್ರೂ ಮಾಡಕ್ ಟ್ರೈ ಮಾಡು. ಏನಕ್ಕೆ? ನಿನ್ಗೂ ಹೋಗಕ್ ಇಷ್ಟ ಇದೆಯಾ? ನಾನು ಬಿಟ್ಟು ಹೋಗ್ತೀನಿ. ನೀನು ನಿನ್ನ ಅಭಿಮಾನಿಗಳಿಗೆ ಯಾರೇ ಅವಾಗ ದಿಕ್ಕು? ಅವ್ರನ್ನೆಲ್ಲ ತಬ್ಲಿ ಮಾಡಿ ಹೋಗ್ತಿದ್ಯಲ್ಲ ಪವಿ. ಕನ್ನಡದ ಅಭಿಮಾನಿಗಳೇ ಇನ್ನ ನಿಮ್ಮ ಪವಿ ಇಲ್ಲ. ಆಯ್ತು, ಕನ್ನಡದ ಅಭಿಮಾನಿಗಳಿಗೆ ಲಾಸ್ಟ್ ಮೆಸೇಜ್ ಕೊಟ್ಬಿಡು. ನೀನು ಹೋಗಕ್ ರೆಡಿ ಇದೆಯಾ ಅಂದ್ರೆ? ಕನ್ಫರ್ಮ್ ಆದ್ಮೇಲೆ. ಕನ್ಫರ್ಮ್ ಆದ್ಮೇಲೆ ಇವಾಗ ಯಾರು ಕನ್ಫರ್ಮ್ ಕೊಡ್ತಾ ಇಲ್ಲ ಅನ್ಕೊಂಡಿದ್ಯಾ? ಅಮ್ಮ ಅಲ್ಲಿ ನೀನ್ ಬರಂಗಿದ್ರೆ ಬಾ, ಬಿಡಂಗಿದ್ರೆ ಬಿಡು. ಹೋಗಿ ಬಂದಾದ್ಮೇಲೆ ಏನು ಏನೋ ಲಾಸ್ಟ್ ಮೆಸೇಜ್ ಅವಾಗ ಕೊಡ್ತೀಯ? ಆಯ್ತು, ಅದು ಕಟ್ಟಾದ್ಮೇಲೆ ಹೇಳ್ತೀನಿ. ಹರೀಶ್ ಅಂಕಲ್ ಏನಂಗ್ ಮಾಡ್ಬೇಕು? ಹರೀಶ್ ಅಂಕಲ್ ಮಾಡ್ಬೇಕು. ಹರೀಶ್ ಅಂಕಲ್ ಹೋಗಿ ಕಟ್ಟೈತಂತೆ ಕಣೆ. ಆಯ್ತು ಬಿಡು. ಇವಾಗ ನೀನ್ ಹೋಗ್ತೀಯನೆ? ನಿನ್ ಆಯ್ತು, ಲಾಸ್ಟ್ ಮೆಸೇಜ್ ಕೊಟ್ಬಿಡೆ. ನಾಳೆ ನಾನು ಬರಲ್ಲ ಕುಣಿಗಲ್ ತನಕ. ನಾನು ಯಾವಾಗಾದ್ರೂ ಕೊಡ್ಕೊಂತೀನಿ. ಯಾವಾಗ? ಯಾರ ಬ್ಲಾಗಲ್ಲಿ ಕೊಡ್ತೀಯಾ?
ಏನಂತ ಅಜ್ಜಿ ಪವಿ ಹೋದ್ರೆ ನಿಂಗೆ ಬೇಜಾರಾಗಲ್ವಾ ಅಜ್ಜಿ? ಬೇಜಾರೇ ನೋಡೋಣ ಗೊತ್ತಾಯ್ತು. ಎಲ್ಲ ಕಣ್ಣಲ್ಲಿ ನೀರೇ ಬರ್ತಾ ಇಲ್ಲ. ಹೋಗ ಹೇಳ್ತೀವಿ. ಇಷ್ಟು ಸೀರಿಯಸ್ ವಿಷಯದಲ್ಲೂ ನಮ್ಮ ಅಜ್ಜಿ ಕಿಸ್ಸೀತೈತಂಗೇನೆ. ಎಲ್ಲ ಅಜ್ಜಿ ಕಣ್ಣಲ್ಲಿ ನೀರು ಈಗ ಬರಲ್ಲ. ಯಾವಾಗ ಬರುತ್ತೆ? ಇನ್ನ ಪೂರ್ತಿ ಒಬ್ಬರಿದ್ದೇ ಗೊತ್ತು. ಅವಾಗಳು ಬರೋದ ನಿಂಗೆ? ಅವತ್ತು ಆಕ್ಚುಲಿ ಏನಾಯ್ತಂದ್ರೆ ಅರ್ಜೆಂಟ್ ಒಂದ್ ಶೂಟ್ ಇತ್ತು, ಅದಕ್ಕೋಸ್ಕರ ನಾನು ಹೊರಗಡೆ ಹೋಗ್ಲೇಬೇಕಿತ್ತು. ಆ ಗ್ಯಾಪ್ ಅಲ್ಲಿ ಪವಿ ಸಿಕ್ಕಾಪಟ್ಟೆ ಹೇಳ್ತಿದ್ಲು ಅಂತ ಅಮ್ಮ ಕನ್ಸೋಲ್ ಮಾಡಿ ಪ್ರಾಂಕ್ ಅಂತ ಹೇಳಿ ಅವಳನ್ನ ಸಮಾಧಾನ ಮಾಡಿ ಆಲ್ರೆಡಿ ಅವಳು ಖುಷಿಯಾಗಿದ್ಲು ನನ್ನ ಮನೆಗೆ ಬರೋಷ್ಟರಲ್ಲಿ. ಸೊ ಅವ್ರ ವಿಡಿಯೋ ಹಿಡಿದಿಲ್ಲ, ಅದನ್ನ ಅನ್ಫಾರ್ಚುನೇಟ್ಲಿ ನನ್ನ ಹತ್ರ ಕ್ಲಿಪ್ ಇಲ್ಲ. ಬಟ್ ಎಸ್ ಅವಳು ಇದು ಸುಮ್ಮನೆ ಕಾಮಿಡಿಗೋಸ್ಕರ ಇದ್ದಿದ್ದಷ್ಟೇ, ಯಾರು ಸೀರಿಯಸ್ ಆಗಿ ತಗೊಂಬೇಡಿ. ನಾನು ಅವಳನ್ನ ಅಲ್ಸೋಷ್ಟು ಕ್ರೂಯಳಲ್ಲ, ಬಟ್ ಅಲ್ಸಾದ್ಮೇಲೆ ಅವಳನ್ನ ಅಷ್ಟೇ ಖುಷಿ ಪಡಿಸೋದು ನನ್ನ ಕರ್ತವ್ಯ. ಅಲ್ಸಿದ್ರು ನಗ್ಸಿದ್ರು ಅದು ನಾನೇ ಆಗಿರ್ಬೇಕು ಅವಳ ಜೀವನದಲ್ಲಿ ಅನ್ನೋ ಪೊಸೆಸಿವ್ನೆಸ್ ನನಗೆ. ಮತ್ತೆ ಇನ್ನೇನು, ಅದೊಂದು ಕ್ಲಿಪ್ ಇಲ್ಲ, ಮಿಸ್ ಆಗೋಯ್ತು. ಸೊ ಫಸ್ಟ್ ಡೇ ಆಫ್ ಕಾಲೇಜ್ಗೆ ಹೋಗ್ತಾಳೆ, ಅದನ್ನು ಒಂದು ವ್ಲಾಗ್ ಮಾಡಾಕ್ತೀನಿ. ನೆಕ್ಸ್ಟ್ ವ್ಲಾಗ್ ಅಂತ ಹೇಳಲ್ಲ, ಬಟ್ ಇನ್ನು ಲೇಟ್ ಇದೆ ಸ್ವಲ್ಪ, ಸೊ ಅದಕ್ಕೆ ಅದನ್ನು ಮಾಡಾಕ್ತೀನಿ. ನೋಡಿ ಅವಳು ಫಸ್ಟ್ ಡೇನೋ ಅಯ್ಯೋ ಅನ್ಕೊಂಡೇ ಹೋಗ್ತಾಳೆ ಕಾಲೇಜ್ಗೆ ಅಂತ ನನಗೆ ಗೊತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಹಾರ್ಟ್, ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ಮಾಡಿಬಿಡಿ. ಏನಂತೀರಾ? ಸೊ ನಾನು ಯಾವಾಗಲೂ ಹೇಳ್ತಿರೋ ಥರ ಈ ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಮಾತುಗಳಿಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಸೊ ಮತ್ತೆ ಸಿಗುವ.